ಬಹುಶಃ ಎಷ್ಟೋ ಜನರಿಗೆ ಕುಂಭಮೇಳ ಅಂದರೆ ಏನು ಯಾಕೆ ಅಂತ ಗೊತ್ತಿಲ್ಲ. ನೀವು ಗಂಗೆಯಲ್ಲಿ ಮುಳುಗಬೇಕು ಅಂತಂದರೆ ನೀವು ಪರಮ ಪಾವನ ಆಗಿ ಹೋಗ್ಬೇಕು. ಜನಸಾಮಾನ್ಯರೆಲ್ಲ ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡಿ ದೇಶನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿ ಮೈ ಲಕ್ಷ್ಮಿ ಕೋ ಛೂತಾ ನೈ ಅಂತಂದ. ನಿಸರ್ಗದಲ್ಲಿ ಪರಮಾತ್ಮನನ್ನು ಕಾಣೋದು ಇದು ನಾವು ಸನಾತನ ಧರ್ಮದಲ್ಲಿ ಮಾತ್ರ ಕಾಣ್ತೀವಿ. ಒಬ್ಬರ ಮನವ ನೋಯಿಸಿ ಒಬ್ಬರ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಾಗೋದಯ್ಯ, ಅದು ಕಾರಣ ಒಬ್ಬರ ಮನವ ನೋಯಿಸಿದವನೇ, ಒಬ್ಬರಿಗೆ ಘಾತ ಮಾಡದವನೇ ಪರಮ ಪಾವನ ನೋಡ ಅಂತ. ಮೇಡಮ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದ. ಇವಾಗ ಕುಂಭಮೇಳ ನಡೀತಿದೆ ಮೇಡಮ್, ಅದ್ರ ಮಹತ್ವನ ನಮ್ಮ ಒಂದು ಯುವ ಜನರಿಗೆ ಸ್ವಲ್ಪ ವಿವರಣೆ ಮಾಡುತ್ತಿತ್ತು ಮೇಡಮ್. ನೋಡಿ, ಇದು ಕೇವಲ ಕುಂಭಮೇಳ ಅಲ್ಲ, ಮಹಾಕುಂಭಮೇಳ. 144 ವರ್ಷದ ನಂತರ ಬರುವಂಥದ್ದು. 6 ಗ್ರಹಗಳು ಒಂದೇ ಲೈನಲ್ಲಿ ಬಂದಾಗ ಪ್ರಾರಂಭ ಆಗಿದ್ದಂಥದ್ದು. ಇದು ಅತ್ಯಂತ ವಿರಳ. ಬಹುಶಃ ಎಷ್ಟೋ ಜನರಿಗೆ ಕುಂಭಮೇಳ ಅಂದರೆ ಏನು ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ಏನೋ ಹೋಗ್ತಾರೆ ನೀರಲ್ಲಿ ಮುಳುಗಿ ಬರ್ತಾರೆ ಅಂತ. ಹಾಗಲ್ಲ. ಇದ್ರ ಮಹತ್ವನ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಸನಾತನ ಧರ್ಮದ ಮಹತ್ವ ಅರ್ಥ ಆಗುತ್ತೆ. ನೋಡಿ, ಸತ್ಯಯುಗದಲ್ಲಿ ದಾನವರು ದೇವತೆಗಳು ಇಬ್ಬರು ಸಮುದ್ರ ಮಂಥನ ಮಾಡಿ ಅದರಲ್ಲಿ ಅನರ್ಘ್ಯವಾದಂಥ ಸ್ವತಃ ಲಕ್ಷ್ಮಿನೇ ಅದರಿಂದ ಬರ್ತಾಳೆ. ಐರಾವತ ಬರುತ್ತೆ, ಎಷ್ಟೊಂದು ಬರುತ್ತೆ. ಎಲ್ಲರೂ ನನಗೆ ನಿನಗೆ ಅಂತ ಎಲ್ಲ ತಗೊಳ್ತಾರೆ. ಅಮೃತ ಬಂದಾಗ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಎಲ್ರಿಗೂ ಯಾರಿಗೂ ಸಾಯೋಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಅಮರರಾಗಬೇಕು ಅಂತ. ಆದರೆ ವಿಷ್ಣು ಒಂದು ಪ್ಲ್ಯಾನ್ ಮಾಡ್ತಾರೆ. ವಿಷ್ಣು ತನ್ನ ರೂಪ ಬದಲಾಯಿಸಿ ಮೋಹಿನಿ ರೂಪದಲ್ಲಿ ಬಂದು ನಾನು ನಿಮಗೆ ಹಂಚ್ತೀನಿ ಅಂತ. ವಿಷ್ಣುದೇನು ಪ್ಲ್ಯಾನು ಅಂತಂದರೆ, ದೇವತೆಗಳಿಗೆ ಕೊಟ್ಟರೆ ಅಮರರಾದರೆ ಪರವಾಗಿಲ್ಲ, ರಾಕ್ಷಸರಿಗೆ ಅಮರರಾದರೆ ಅವರು ಉಪಟಳದಿಂದ ಯಾರೂ ತಡ್ಕೊಳ್ಳೋಕ್ಕಾಗೋದಿಲ್ಲ, ಅವರು ದುಷ್ಟರಿಗೆ ಇವರು ಇದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಮೊದಲು ದೇವತೆಗಳಿಗೆ ಕೊಟ್ಟು ಆಮೇಲೆ ನಿಮ್ಗೆ ಕೊಡ್ತೀನಿ ಅಂತ ಬರ್ತಾರೆ. ಆವಾಗ ಅವರು ಏನು ಕಿತ್ತಾಡೋ ಹೊತ್ತಿನಲ್ಲಿ ಇದು ಕುಂಭ ಅಂದರೆ ಮಡಿಕೆ, ಅದರಲ್ಲಿರೋ ಅಮೃತದಿಂದ 4 ಹನಿಗಳು ಬೀಳುತ್ತೆ. ಒಂದು ಉಜ್ಜಯಿನಿಯಲ್ಲಿ, ಇನ್ನೊಂದು ನಾಸಿಕ್ದಲ್ಲಿ, ಇನ್ನೊಂದು ಹರಿದ್ವಾರ, ಇನ್ನೊಂದು ಪ್ರಯಾಗ್ರಾಜ್ನಲ್ಲಿ. ಈ 4 ಸ್ಥಳದಲ್ಲಿ ಹನಿ ಬಿದ್ದಲ್ಲಿ ಅಮೃತ ಆಗಿ ಹೋಗ್ಬಿಡುತ್ತೆ. ಅದರಲ್ಲೂ ಪ್ರಯಾಗ್ರಾಜ್ ಏನಂತಂದರೆ ಅತ್ಯಂತ ಶ್ರೇಷ್ಠವಾದಂಥ ಸರಸ್ವತಿ, ಗಂಗೆ ಮತ್ತು ಯಮುನೆ, ಈ 3ರ ತ್ರಿವೇಣಿ ಸಂಗಮ. ಆ 3ರ ತ್ರಿವೇಣಿ ಸಂಗಮ ಎಷ್ಟು ಅಂತಂದರೆ, ಸರಸ್ವತಿ ಒಂದು ಕಾಲಕ್ಕೆ ಗುಪ್ತಗಾಮಿನಿ ಆಗೋ ಮೊದಲು ಅವಳು 20 ಅಂದರೆ ಈ ಏನು ಗಂಗೆ ಇದೆಯಲ್ಲ ಅದಕ್ಕಿಂತ 20 ಪಟ್ಟು ದೊಡ್ಡದಾಗಿದ್ದಂಥವಳು, ಅಗಾಧವಾದಂಥ ನದಿ ಅದು. ಹಾಗಾಗಿ ಶಾಪಗ್ರಸ್ತಳಾಗಿ ಅವಳು ಹೊರಟೋದ್ಲು. ಯಾಕಂದರೆ ವೇದವಾಸರು ವೇದಗಳನ್ನ ಹೇಳಬೇಕಾದ್ರೆ ಗಣಪತಿ ಅದನ್ನ ಬರಿತಾ ಇರಬೇಕಾದ್ರೆ ತುಂಬ ಬೋರ್ಗರೆದು ಹರಿತಾ ಇದ್ಲಂತೆ. ತುಂಬ ಶಬ್ದ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಹೇಳಿದರೂ ಕೇಳದೇ ಇದ್ದಾಗ ಗುಪ್ತಗಾಮಿನಿ ಆಗಿ ಒಂದಕ್ಕೆ ಹೋಗಿದ್ದಾಳೆ. ಆದರೆ ಇಲ್ಲಿ 3 ಸೇರೋದನ್ನು ನಾವು ನೋಡ್ಬೋದು. ಇದು ಅತ್ಯಂತ ಉತ್ತಮವಾದಂಥದ್ದು. ಇನ್ನೊಂದು ಏನಂತಂದರೆ, ಯಾಕೆ ಇದಕ್ಕೆ ಮಹತ್ವ ಅಂತಂದರೆ, ಒಂದು ಗ್ರಹಗಳದು, ಇನ್ನೊಂದು ಭೂಮಿ ಮೇಲೆ 3 ಸೇರಿರೋದು, ಅದರ ಜೊತೆಗೆ ಸ್ವತಃ ಅಮೃತ ಕಲಶದಿಂದ ಅಂದರೆ ಕುಂಭದಿಂದ ಬಿದ್ದಂಥದ್ದು. ಸೊ ಒಂದು ಕಡೆಗೆ 4 ವರ್ಷಕ್ಕೆ ಮಾಡ್ತಾರೆ, 6 ವರ್ಷಕ್ಕೆ ಮಾಡ್ತಾರೆ, 12 ವರ್ಷಕ್ಕೆ ಮಾಡ್ತಾರೆ. ಆದರೆ ಇದು 144 ವರ್ಷದ ನಂತರ ಬಂದಿರೋವಂಥದ್ದು. 12ನೇ ಶತಮಾನದಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಏನಾಗೋದಯ್ಯ, ಅದು ಕಾರಣ ಒಬ್ಬರ ಮನವ ನೋಯಿಸಿದವನೇ, ಒಬ್ಬರಿಗೆ ಘಾತ ಮಾಡದವನೇ ಪರಮ ಪಾವನ ನೋಡ ಅಂತ. ಇದನ್ನು ಅಪಾರ್ಥ ಮಾಡಿಕೊಂಡವರು ಅಲ್ಲಿ ಹೋಗಿ ಮುಳುಗಬೇಕಾಗಿಲ್ಲ, ಯಾಕೆ ಮುಳುಗಬೇಕು, ಇಲ್ಲಿ ಚೆನ್ನಾಗಿದ್ದರೆ ಆಯಿತು ಅಂತ. ಹಾಗಲ್ಲ. ನೀವು ಗಂಗೆಯಲ್ಲಿ ಮುಳುಗಬೇಕು ಅಂತಂದರೆ ನೀವು ಪರಮ ಪಾವನ ಆಗಿ ಹೋಗಬೇಕು. ಅಲ್ಲಿ ಸಾಧು ಸಂತರು ಎಲ್ಲ ಪೂರ್ತಿ ವೈರಾಗ್ಯ ಅಂದರೆ ಏನು ಎಲ್ಲ ಬಿಟ್ಟವರು. ನಾಗಾ ಸಾಧುಗಳಂತೂ ಯಾವುದ್ರ ಮೇಲೂ ಹಣದ ಮೇಲೂ ಅವ್ರಿಗೆ ಆಸೆ ಇರೋದಿಲ್ಲ. ನಿಮಗೆ ಉದಾಹರಣೆಗೆ ಹೇಳ್ತೀನಿ, ನಾನು ಮೊದಲೇ ಸಲ ಕಾಶಿಗೆ ಹೋದಾಗ
ಬೆಳಗ್ಗೆಯಿಂದ ನಾನು ಎಲ್ರಿಗೂ ದಕ್ಷಿಣೆ ಕೊಡ್ತಾ ಬಂದೆ. ಕೈಗೆ ದಾರ ಕಟ್ತಾಯಿದ್ರು, ಹಣೆಗೆ ಗಂಧ ಹಚ್ತಾಯಿದ್ರು, ಎಲ್ಲ ಆಗ್ತಾಯಿತ್ತು. ಕೊನೆಗೆ ದುರ್ಗೆ ದೇವಸ್ಥಾನಕ್ಕೆ ಹೋದೆ. ಎಂಥ ಅದ್ಭುತವಾದಂಥ ಆ ದುರ್ಗೆ ಮುಖ ಅಂತಂದರೆ ಅನ್ನಪೂರ್ಣೇಶ್ವರಿದು. ಎಲ್ಲರಿಗೂ ಕೊಡ್ತಾಯಿದ್ದೆ. ಒಬ್ಬ ನಾಗ ಸಾಧು ಸ್ವತಃ ಶಿವನ ರೂಪಿ, ಬೈರೂಪಿ ಥರ, ಅವನ ಹಾಗೆ ಶಿವನ ಹಾಗೆ ಎಲ್ಲ ಬಟ್ಟೆ ಹಾಕ್ಕೊಂಡು, ಬಟ್ಟೆ ಅಲ್ಲ ರೂಪ ತಗೊಂಡು, ವಿಭೂತಿ ಎಲ್ಲ ಮೈ ತುಂಬ ವಿಭೂತಿ ಬಡ್ಕೊಂಡು ಇದನ್ನೆಲ್ಲ ಜಡೆ ಬಿಟ್ಕೊಂಡು ಕೂತಿದ್ರು. ನನಗೆಲ್ರಿಗೂ ಕೊಟ್ಟಂಗೆ 5 ರೂಪಾಯಿ ಕಾಯಿನು ಇಟ್ಟೆ. ಜೋರಾಗಿ ಬಿಸಾಡಿಬಿಟ್ಟು ಅದನ್ನ ಲೇಕೆ ಜಾವ್ ಮೈ ಲಕ್ಷ್ಮಿ ಕೋ ಚೂತಾ ನೈ ಅಂದರು. ಜಗತ್ತಿನಲ್ಲಿ ಒಬ್ಬರನ್ನ ತೋರಿಸಿ ನನಗೆ ಲಕ್ಷ್ಮಿ ಬೇಡ, ನನಗೆ ದುಡ್ಡು ಬೇಡ ಅಂದವ್ರು ಯಾರಾದರೂ ಇದ್ದಾರಾ? ಆ ಮನುಷ್ಯ ಹಾಗೆ ಹೇಳಿದಾಗ ಎಷ್ಟು ಜೋರಾಗಿ ಕೋಪ ಬಂದುಬಿಡ್ತು ಅವ್ರಿಗೆ ಅಂದರೆ, ಭಿಕ್ಷುಕರಿಗೆ ಹಾಕ್ದಂಗೆ. ಈಗ ಜನಸಾಮಾನ್ಯರೆಲ್ಲ ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡಿ 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 ದೇಶನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಆ ವ್ಯಕ್ತಿ ಮೈ ಲಕ್ಷ್ಮಿ ಕೋ ಚೂತಾ ನೈ ಅಂತಂದ. ನನಗೆ ಪರಮಾಶ್ಚರ್ಯ ಆಯಿತು. ಗಾಬರಿ ಆಗಿಬಿಟ್ಟು ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸು. ನಾಗ ಸಾಧುಗಳನ್ನ ಯಾರೂ ಎದುರು ಹಾಕೊಳ್ಳಲ್ಲ, ಅವ್ರ ಕೋಪನ ತಡ್ಕೊಳಕ್ಕಾಗಲ್ಲ. ನಾನು ಕೆಳಗಡೆ ಬಿದ್ದಿದ್ದನ್ನು ತೊಗೊಂಡು ದುಡ್ಡು ತೊಗೊಂಡು ಬಂದು ಹುಂಡಿಗೆ ಹಾಕ್ಬಿಟ್ಟು ಮಾಯಿಕೆ ಚರಣಮೆ ಡಾಲು ಅಂದಿದ್ದ. ಅದಕ್ಕೆ ದುರ್ಗೆದಿದ್ದಕ್ಕೆ ಹುಂಡಿಗೆ ಹಾಕಿ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡಿ ಕಣ್ಣು ಬಿಡೋ ಹೊತ್ತಿಗೆ ಮೆಟ್ಲಿಳ್ಕೊಂಡು ಎದುರುಗಡೆಗೆ ಬಂದುಬಿಟ್ರು. ನನಗೆ ಗಾಬರಿ ಆಯಿತು. ಮೊದಲೇ ಒಂದು ಸಲ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ, ಇನ್ನು 2ನೇ ಸಲ ಏನು ಅಂತ ಕೈ ಮುಗಿದು ಒಂದು ನೋಡಿ, ನೀವು ಎಲ್ಲಿ ತಲೆ ಬಾಗ್ತಿರೋ ಅಲ್ಲಿ ಜನರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ತಲೆ ಬಾಗ್ಬಿಟ್ಟು ಕ್ಷಮಾ ಕರೋ ಮಹಾರಾಜ್ ಅಂತಂದೆ, ನನ್ನನ್ನು ಕ್ಷಮಿಸಿ ಅಂತಂದೆ. ಎಷ್ಟು ಶಾಂತವಾಗಿ ಹೋಗ್ಬಿಟ್ಟಿದ್ರು ಅಂದರೆ, ಮುತ್ಸೆ ಕ್ಯೂ ಕ್ಷಮಾ ಮಾಂಗ್ರೆ ಮಾಯಿ, ತುಮ್ ತೋ ಖುದ್ ದುರ್ಗೆಕ್ಕೆ ರೂಪ ಅಂತಂದ್ರು. ಇದು ಸನಾತನ ಧರ್ಮ. ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನು ಕಾಣೋದು ಒಂದಾದರೆ, ಪ್ರತಿ ಹೆಣ್ಣಿನಲ್ಲಿ ದುರ್ಗೆಯನ್ನು ಕಾಣೋದಿದೆಯಲ್ಲ, ಇದು ಮಾಯಿ ಅಂತಂದರೆ ತಾಯಿ ಅಂತ ಕರೆದು. ಆಪ್ಕಾ ಯಾತ್ರಾ ಸಫಲ್ ಹುವಾ ಹೈ, ಅನ್ಯಥಾ ಚಿಂತಾ ಮತ್ ಕರು. ಅಂದರೆ ನನ್ನ ಮುಖದ ನೋಡಿಬಿಟ್ಟು ಅವ್ರಿಗೆ ಚಿಂತೆ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು. ಏನು ಚಿಂತೆ ಮಾಡಿಬಿಡಿ, ಎಲ್ಲ ಚೆನ್ನಾಗಾಗಿದೆ ಅಂತ ಜೋಳಿಗೆಯಿಂದ ತೆಗೆದು ವಿಭೂತಿ ಕೊಟ್ಟರು. ಎಷ್ಟು ಸಂತೋಷ ಆಯ್ತಂದರೆ ಮುಖ ಪ್ರಸನ್ನಾಗಿ ವಿಭೂತಿನ ಹಿಡ್ಕೊಂಡು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡೋಣ ಅಂತ ಕೆಳಗಡೆಗೆ ಬಾಗಿದ್ರೆ ಕಾಲೇ ಕಾಣ್ತಾ ಇಲ್ಲ. ತಲೆ ಎತ್ತಿ ನೋಡಿದೆ, ಅವರೂ ಕಾಣ್ತಾ ಇಲ್ಲ. ಆ ಕಡೆ ನೋಡಿದೆ, ಈ ಕಡೆ ನೋಡಿದೆ, ಮುಂದೆ ನೋಡಿದೆ, ಎಲ್ಲೂ ಕಾಣ್ತಾ ಇಲ್ಲ. ಮಂಗ ಮಾಯ ಆಗೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋದ್ರೆ ಅಂತ ಗೊತ್ತಾಗಲಿಲ್ಲ. ಈಗ ಸಾಮಾನ್ಯ ವ್ಯಕ್ತಿ ಆದರೆ ಏನೋ ಅನ್ಕೋಬೋದು. ನಾನು ಒಬ್ಬಳು ವೈದ್ಯಳು, ಸೈಂಟಿಫಿಕ್ ಆಗಿ ಯೋಚನೆ ಮಾಡೋಳು. ಸೊ ನನಗೆ ಕಾಣದೇ ಇದ್ದಾಗ ಎಲ್ಲಾದರೂ ಅಷ್ಟು ಫಾಸ್ಟಾಗಿ ಹೋದ್ರಾ ಅಂತ ನೋಡ್ತಿದ್ದೀನಿ, ಎಲ್ಲೂ ಕಾಣ್ತಾ ಇಲ್ಲ. ಆವಾಗ ನನಗನ್ನಿಸ್ತು, ಈ ನಾಗಾ ಸಾಧುಗಳಂದರೆ ಜನಸಾಮಾನ್ಯರು ಹಾಗೆ ಅಲ್ಲ, ಅವರು ಅಸಾಧಾರಣವಾದಂಥ ಸಾಧನೆ ಮಾಡಿದಂಥ ವ್ಯಕ್ತಿಗಳು. ವ್ಯಕ್ತಿ ಅನ್ನೋದಕ್ಕಿಂತ ಶಕ್ತಿ ಅಂತ. ಒಬ್ಬ ಸಾಧುನ ನೋಡೋಕ್ಕೆ ನಾನು ಪುಳಕಿತಳಾದೆ. ಇಲ್ಲಿ ನೂರಾರು ಸಾವಿರಾರು ಸಾಧುಗಳು. ನಾಗಾ ಸಾಧುಗಳ ಇತಿಹಾಸ ತಗೊಂಡ್ರೆ ಎಲ್ಲೆಲ್ಲಿ ಔರಂಗಜೇಬ್ ಆಯಿತು ಅಥವಾ ಬಾಬರ್ ಆಯಿತು, ಯಾರೇ ಆಯಿತು, ಈ ಮೊಘಲರು ದಾಳಿ ಮಾಡಿ ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡೋಕ್ಕೆ ಬಂದಿದ್ರಲ್ಲ, ಇವರಲ್ಲಿ ನಿಂತು ಹೋರಾಟ ಮಾಡಿ ಉಳಿಸ್ತಂಥವ್ರು. ಕೈಯಲ್ಲಿ ಡಮರು ಇರುತ್ತೆ, ತ್ರಿಶೂಲ ಇರುತ್ತೆ, ಖಡ್ಗ ಇರುತ್ತೆ. ಅಂದರೆ ಹೇಗೆ ಶಿವ ಧರ್ಮ ಉಳಿಸೋಕ್ಕೆ, ಶಿವತತ್ವ ಉಳಿಸೋಕ್ಕೆ ವೀರಭದ್ರನ ಮಾಡಿದ್ರು, ಹಾಗೆ ವೀರಭದ್ರನ ಅವತಾರ ಥರ ಇದ್ದಾರೆ ಅವರು. ಸೊ ಹಾಗಾಗಿ ಆ ಸನಾತನ ಧರ್ಮವನ್ನು ಉಳಿಸಿದಂಥ, ಇಷ್ಟರವರೆಗೂ ಬೆಳೆಸ್ಕೊಂಡು ಬಂದಂಥ ಆ ನಾಗೋ ಸಾಧುಗಳು ಸ್ನಾನಕ್ಕೆ ಬರ್ತಾ ಇದ್ದರೆ ಅದು ಎಂಥ ಅದ್ಭುತ. ಹಾಗಾಗಿ ಜನರು ಹೋಗಬೇಕಾದ್ರೆ ಪವಿತ್ರ ಭಾವನೆಯಿಂದ ಹೋಗಬೇಕು. ಇಲ್ಲಂತಂದರೆ ಏನಾಗುತ್ತೆ, ಅಯ್ಯೋ ಯಾಕೋ ಏನೋ, ಎಷ್ಟು ಗಲೀಜಿರುತ್ತೋ ಏನೋ, ಗಂಗೆಯಲ್ಲಿ ಎಷ್ಟು ಕೊಳಕಿರುತ್ತೇನೋ ಏನೋ ಅಂತ ಹೋದರೆ ನಿಮಗೆ ಏನೂ ಆಗೋದಿಲ್ಲ. ಯಾವಾಗ ಮನಸ್ಸನ್ನು ಪರಿಪಕ್ವ ಮಾಡಿಕೊಂಡು ಪವಿತ್ರವಾದಂಥ ಮನಸ್ಸಿನಿಂದ ಹೋಗ್ತಿರೋ, ಎಲ್ಲವನ್ನೇ ತ್ಯಜಿಸಿ ಇನ್ನೇನಿಲ್ಲ ಭಗವಂತನ ಪಾದ ಅಂತ ಹೋದಾಗ ನಿಮಗೆ ಅದ್ಭುತವಾದಂಥ ಅನುಭೂತಿ ಆಗುತ್ತೆ. ಇನ್ನೊಂದು ವೈಜ್ಞಾನಿಕವಾಗಿ ಹೇಳಬೇಕು, ಈ ನೀರು ಯಾಕೆ ಪವಿತ್ರ ಅಂತಾರೆ ಅಂತಂದರೆ, ಮೈಕ್ರೋಬಯಾಲಜಿ ಟೆಸ್ಟ್ ಮಾಡಿ ನೋಡಿದ್ದಾರೆ ಪೂನಾನವರು. ಅದರಲ್ಲಿ ಬ್ಯಾಕ್ಟ್ರೋಫೇಜಸ್ ಅಂತಿದೆ. ಈ ಬ್ಯಾಕ್ಟ್ರೋಫೇಜಸ್ ಅಂದರೆ
ಯಾವ್ಯಾವ ರೋಗಾಣುಗಳು ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದನ್ನು ನುಂಗುವಂಥದ್ದು. ಓಕೆ. ಸೊ ಹಾಗಾಗಿ ಅಲ್ಲಿ ಆಕ್ಸಿಜನ್ ಕಂಟೆಂಟು ನೀರಿನಲ್ಲಿ ಜಾಸ್ತಿ ಇರೋದ್ರಿಂದ ಯಾವ ರೋಗಾಣುಗಳು ಕೂಡ ಬೆಳೆಯೋದಿಲ್ಲ, ಅಷ್ಟೇ ಪವಿತ್ರವಾಗಿ ಹರಿದು ಹೋಗುತ್ತೆ. ನೀವು ಎಷ್ಟು ಮಾಡಿರ್ತಿರೋ ಗಲೀಜು ಅಷ್ಟು ಹೋಗುತ್ತೆ. ಅದು ಈಗ ಮೋದಿಯವ್ರು ಬಂದ ಮೇಲಂತೂ ನಮಾಮಿ ಗಂಗೆ ಅಂತ ಪ್ರಾರಂಭ ಮಾಡಿ ಯಾರ್ಯಾರು ಕೊಳಕು ನೀರು ತಮ್ಮ ಊರಿಂದು 35,000 ಊರುಗಳಿದೆ, ಆ 35,000 ಊರುಗಳದ್ದು ಡ್ರೈನೇಜ್ ನೀರು ಬರೋದನ್ನು ನಿಲ್ಲಿಸಿದ್ರು. ಹಾಗಾಗಿ ಪವಿತ್ರ ಗಂಗೆಯನ್ನು ಮತ್ತೆ ಪವಿತ್ರವಾಗಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇಂಥ ಸಮಯದಲ್ಲಿ ನಾವು ಈ ಕುಂಭಮೇಳದ ಬಗ್ಗೆ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಕಾಸ್ಟ್ ಅಂತ ಮೊದಲು ಇರಲಿಲ್ಲ, ಎಲ್ಲರೂ ಸಮನಾಗಿದ್ದರು. ಒಬ್ಬ ಏನಂತೀರಿ ಬೇಡ ಇದ್ದವನು ಕೂಡ ಅವನು ವಾಲ್ಮೀಕಿ ಆಗಿಬಿಟ್ಟು ಇಡೀ ವಿಶ್ವಕ್ಕೆ ಪ್ರಥಮ ಮಹಾಕವನ ಬರೆದಂಥ ವ್ಯಕ್ತಿ ಆಗ್ಬೋದು. ಸೊ ಬೇಡರ ಕಣ್ಣಪ್ಪನಿಂದ ಹಿಡ್ಕೊಂಡು ಬೇಡರ ವಾಲ್ಮೀಕಿಯಿಂದ ಹಿಡ್ಕೊಂಡು ನೀವು ಯಾರನ್ನೇ ತಗೊಳ್ಳಿ, ಸನಾತನ ಧರ್ಮದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇರಲಿಲ್ಲ. ಈ ಮೇಲು ಕೀಳು ಭಾವನೆ ಯಾವಾಗ ಬಂತು ಅಂದರೆ ಪೋರ್ಚುಗೀಸರು ಬ್ರಿಟಿಷರ್ಸು ನಮ್ಮನ್ನು ಆಳಕ್ಕೆ ಬಂದಾಗ. ಈ ಕಾಸ್ಟ್ ಅನ್ನೋ ಪದ ಬಂದಿರೋದು ಪೋರ್ಚುಗೀಸ್ನಿಂದ. ಅದನ್ನು ಬೆಳೆಸಿದಂಥವರು ಬ್ರಿಟಿಷರ್ಸ್. ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು ಅವರು. ಜನರನ್ನು ತುಂಡು 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 ಮಾಡಿಬಿಟ್ರೆ ತಾವು ಆಳ್ಬೋದು ಅಂತ ಒಬ್ಬರ ಮೇಲೆ ಒಬ್ಬರನ್ನ ಹಾಕಿ ತಾವು ಆಳೋಕ್ಕೆ ಪ್ರಾರಂಭ ಮಾಡಿದ್ರು. ಇಡೀ ಭಾರತವನ್ನು ಅವರು ಕಬಳಿಸಿದ್ದೇ ಈ ರೀತಿಯಿಂದ. ಇನ್ನೊಂದು ವಿಚಿತ್ರ ಅಂತಂದರೆ, ಈ ಸನಾತನ ಧರ್ಮದ ಪ್ರಕಾರ ಈ ಕುಂಭಮೇಳ ನಡೀತಾ ಇರೋದು ಹಿಂದೆಂದಲ್ಲ. ಸತ್ಯಯುಗದಿಂದ ಹಿಡ್ಕೊಂಡು ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲೂ ನಡ್ಕೊಂಡು ಬಂದಿದೆ. ಕಲಿಯುಗದಲ್ಲಿ ಮಹತ್ವ ಅಂತಂದರೆ ಬುದ್ಧ ಹುಟ್ಟೋ ಮೊದಲು ಇದ್ರ ಬಗ್ಗೆ ಉಲ್ಲೇಖ ಇದೆ. ಕ್ರಿಸ್ತ ಹುಟ್ಟೋ ಮೊದಲು ಮೆಗಸ್ಥೆನೆಸ್ ಅಂತನ್ನೋರು ಅವರಿದ್ದವರು ನಮ್ಮ ಭಾರತಕ್ಕೆ ಬಂದಾಗ, ಅವರು ಪ್ರಯಾಣ ಮಾಡ್ಕೊಂಡು ಬಂದಾಗ ಈ ಕುಂಭ ಮೇಳ ನೋಡಿಬಿಟ್ಟು ಇದು ಅದ್ಭುತ, ಇಂಥದ್ದು ನಾನು ಎಲ್ಲೂ ನೋಡಿಲ್ಲ ಅಂತ ಬರೀತಾರೆ. ಅಷ್ಟೇ ಅಲ್ಲ, ಚಂದ್ರಗುಪ್ತನ ಕಾಲಕ್ಕೆ ಬಂದಂಥ ಮೆಗಸ್ಥೆನೆಸ್ ಅಷ್ಟೇ ಅಲ್ಲ, ಹುಯೆನ್ ಸಾಂಗ್ ಅಂತಂದು ಅವರು ನಮ್ಮ ಯಾರಪ್ಪ ಹರ್ಷವರ್ಧನನ ಕಾಲಕ್ಕೆ ಬರ್ತಾರೆ. ಹುಯೆನ್ ಸಾಂಗ್ ಅದು ಚೀನಾನಿಂದ. ಅವನು ಕೂಡ ಇಂಥ ಅದ್ಭುತ ಅಪರೂಪದ ದೃಶ್ಯ ಜಗತ್ತಿನಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಅಂತ ಬರೀತಾರೆ. ಅದರ ನಂತರ 1796ರಲ್ಲಿ ಬ್ರಿಟಿಷರ್ಸು ಆವಾಗ ಈ ಹರಿದ್ವಾರ ಇದ್ದಿದ್ದನ್ನು ಮರಾಠರು ಆಳ್ತಾ ಇದ್ರು. ಹೋಗಿ ನೋಡ್ತಾರೆ, ಇಷ್ಟು ಜನ ಸೇರೋ ಕಡೆಗೆ ನಾವು ಎಷ್ಟು ಲಾಭ ಮಾಡ್ಬೋದು ಅಂದ್ಕೊಂಡು ಅವರು ತಲಾ ಒಬ್ಬೊಬ್ಬರಿಗೆ ₹1 ಶುಲ್ಕ ಹಾಕ್ತಾರೆ ಆಗಿನ ಕಾಲದಲ್ಲಿ. ಆವಾಗ $1 ಅಂದರೆ $2 ಈಕ್ವಲ್ ಟು $2. ಇಡೀ ವಿಶ್ವದ 35% ಇದು ನಮ್ಮ ಭಾರತದ ಎಕಾನಮಿ ಇತ್ತು, ಅಂದರೆ ಟಾಪ್ ಮೋಸ್ಟು. ಅಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ₹8 ಗಳಿಸ್ತಾ ಇದ್ದ. ಆ ₹8ನಲ್ಲಿ $1 ಕೊಟ್ಟು ನಾವು ನಮ್ಮ ಮಕ್ಕಳು ಉಪವಾಸ ಬಿದ್ದರೂ ಪರವಾಗಿಲ್ಲ ಕುಂಭದ ಸ್ನಾನ ಮಾಡಬೇಕು ಅಂತ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಂಬಿಕೆ, ಆ ಪರಮಾತ್ಮನ ನಂಬಿಕೆ, ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಇದ್ದಾರೆ, ಕಣಕಣದಲ್ಲಿದ್ದಾರೆ, ನದಿ ಭಾಗದಲ್ಲಿದ್ದಾರೆ ಅನ್ನೋ ಆ ಭಾವನೆ ಇದೆಯಲ್ಲ, ನಿಸರ್ಗದಲ್ಲಿ ಪರಮಾತ್ಮನನ್ನು ಕಾಣೋದು, ಇದು ನಾವು ಸನಾತನ ಧರ್ಮದಲ್ಲಿ ಮಾತ್ರ ಕಾಣ್ತೀವಿ. ಸೊ ಹಾಗಾಗಿ ಅಷ್ಟು ದುಡ್ಡು ಕೊಟ್ಟಾದರೂ ಮಾಡ್ತಾಯಿದ್ರು. ಮುಂದೆ ನಮಗೆ ಸ್ವಾತಂತ್ರ್ಯ ಬಂದಾಗ ಸ್ವತಃ ನೆಹರು ಅವ್ರು ನಿಂತ್ಕೊಂಡು ತಮ್ಮ ಇದರಲ್ಲಿ, ಆವಾಗ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯಾಗಿದ್ದರು, ಅವರೂ ಬಂದು ಸ್ನಾನ ಮಾಡಿದ್ದಾರೆ. ವಲ್ಲಭಭಾಯ್ ಪಂತ್ ಅವರು ಮುಖ್ಯಮಂತ್ರಿ ಆಗಿದ್ದವರು, ಅವರು ಗಂಗಾ ಸ್ನಾನ ಅಂದರೆ ತ್ರಿವೇಣಿ ಸಂಗಮ ಸ್ನಾನ ಮಾಡಿದರು. ಆದರೆ ದುರಂತ ಅಂದರೆ ಆವಾಗ 800 ಜನ ಕಾಲು ತುಳಿತದಲ್ಲಿ ಸತ್ತರು, 2000 ಜನಕ್ಕೆ ಗಾಯ ಆಯಿತು. ಈಗ ಏನಾಗಿದೆ ಅಂದರೆ ಕುಂಭಮೇಳ ಅಂದರೆ ಹುಂಬರದು ಹೋಗಿ ಸಾಯ್ತಾರೆ ಅಂತ ಹಾಗೆ ತಿಳ್ಕೊಳ್ಬಾರ್ದು. ಈಗ ಇದಕ್ಕೆ ಹೋಗ್ತಾರೆ, ಮೆಕ್ಕಾ ಮದೀನಕ್ಕೆ ಹೋಗ್ತಾರೆ, ಎಷ್ಟು ಒಂದೊಂದು ಸಲಕ್ಕೆ 2500 3000 ಜನ ಸತ್ತಿದ್ದಾರೆ. ಆದರೆ ಅದಕ್ಕೆ ಯಾರೂ ಹುಂಬ ಅನ್ನೋದಿಲ್ಲ, ಕುಂಭಕ್ಕೆ ಮಾತ್ರ ಹುಂಬ ಅನ್ನೋದು. ಇದು ಅಂದರೆ ಒಂಥರ ದ್ವಂದ್ವ ಇದ್ದಂಗೆ ಆಗುತ್ತೆ. ಹಾಗಾಗಿ ಶುಚಿತ್ವ ಅನ್ನೋದಕ್ಕೆ ಏನಂದರೆ
ಇವತ್ತು ಮೋದಿಯವರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ 1.5 ಲಕ್ಷ ಟೆಂಟ್ಗಳನ್ನ ಹಾಕಿದ್ದಾರೆ, 1.5 ಲಕ್ಷ ಟಾಯ್ಲೆಟ್ಗಳನ್ನ ಕಟ್ಟಿಸಿದ್ದಾರೆ. ಅದರ ಜೊತೆಗೆ 200 ಕಿಲೋಮೀಟ್ರ್ ಸ್ಪೆಷಲ್ ಪೈಪ್ ಹಾಕಿ ಸೆಪ್ಟಿಕ್ ಟ್ಯಾಂಕ್ಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಯಾವುದೇ ಭಕ್ತರು ಬಂದವ್ರದ್ದು ಅವರು ಮಲಮೂತ್ರ ವಿಸರ್ಜನೆ ಮಾಡಿದ್ದು ಇದರಲ್ಲಿ ಸೇರಬಾರ್ದು ಅನ್ನೋ ಭಾವನೆ. ಶುಚಿತ್ವವೇ ದೈವತ್ವ ಅಂತಂದು. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಸತ್ಯ, ಅಹಿಂಸೆ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ. ಶೌಚ ಅಂದರೆ ಶುಚಿತ್ವ. ಆ ಶುಚಿತ್ವವನ್ನು ಕಾಪಾಡ್ಕೊಳ್ಳೋದು. ಅಸ್ತೇಯ ಅಂದರೆ ಇನ್ನೊಬ್ಬರ ಹಣಕ್ಕೆ ಕೈ ಚಾಚದೇ ಇರೋದು. ಆದರೆ ಇವತ್ತು ಎಲ್ಲ ಕಡೆಗೆ ಭ್ರಷ್ಟಾಚಾರ ತಾಂಡವ ಆಡಬೇಕಾದ್ರೆ ನನಗೆ ದುಡ್ಡು ಬೇಡ, ಲಕ್ಷ್ಮಿ ಬೇಡ ಅನ್ನುವಂಥವ್ರನ್ನ ನೋಡಿದಾಗ ಜನಸಾಮಾನ್ಯರಲ್ಲೂ ಸ್ವಲ್ಪ ತಮ್ಮ ಅಂದರೆ ಏನು ಆತ್ಮಸಾಕ್ಷಿ ಚುರ್ರನ್ನುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಹಿಂಸೆ ಅಂದಾಗ ಇಡೀ ವಿಶ್ವದಲ್ಲಿ ಬರೀ ಯುದ್ಧ 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 ಒಬ್ಬರ ಮೇಲೆ ಒಬ್ಬರು ನಡೀತಾ ಇರಬೇಕಾದ್ರೆ ಇಡೀ ಭಾರತದ ಇತಿಹಾಸ ತಗೊಂಡ್ರೆ ನಾವು ಯಾವತ್ತೂ ಯಾರ ಮೇಲೂ ದಂಡೆತ್ತು ಹೋಗಿಲ್ಲ. ಹಾಗೆ ನೋಡಿದ್ರೆ ವಿಕ್ರಮಾದಿತ್ಯನ ಕಾಲದಲ್ಲಿ ಭರತಖಂಡ, ಅದರಲ್ಲಿ ಚೀನಾ, ರಷ್ಯಾ ಮತ್ತು ಈಗೇನು ಮಿಡ್ಲ್ ಈಸ್ಟ್ ಅಂತೀವಲ್ಲ, ಇರಾನು, ಅಫ್ಘಾನಿಸ್ತಾನ್, ಅದೆಲ್ಲ ವಿಕ್ರಮಾದಿತ್ಯ ಆಳ್ತಾ ಇದ್ದಿದ್ದು. ಅಖಂಡ ಭಾರತ ಅಷ್ಟಲ್ಲ, ಭರತ ಖಂಡ. ಖಂಡ ಅಂತಂದರೆ ಒಂದು ಕಾಂಟಿನೆಂಟ್ ಥರ. ಈಗ ನಾವು ಸಬ್ ಕಾಂಟಿನೆಂಟ್ ಆಗಿದ್ದೀವಿ. ಎಲ್ಲ ಹೊಟ್ಟೋಗಿ 15 ದೇಶಗಳು ನಮ್ಮಿಂದ ಸೆಪ್ರೇಟಾಗಿ ಹೋಗ್ಬಿಟ್ಟಿದೆ. ಸೊ ನಮಗೆ ಸ್ವಾತಂತ್ರ್ಯ ಬಂದಾಗ 2 ಕೈ ಕತ್ತರಿಸ್ದಾಗೆ ಭಾರತ ಮಾತೆದು ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆಗೆ ಇದಾಗ ಹೋಯ್ತು. ಆದರೆ ನಮ್ಮ ಅಖಂಡ ಭಾರತದ ಈ ಪರಂಪರೆಯನ್ನು ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿರೋದು ಇದು. ನೀವು ಕುಂಭಮೇಳಕ್ಕೆ ಹೋದಾಗ ಅಲ್ಲಿ ಮೇಲು ಕೀಳು ಅಂತಿಲ್ಲ, ಆ ಜಾತಿ ಈ ಜಾತಿ ಅಂತಿಲ್ಲ, ಆ ಊರು ಈ ಊರಂತಿಲ್ಲ. ಎಲ್ಲಿಂದ ಆದರೂ ಜನ ಒಂದೇ ಅಂತಂದು ಪರಮಾತ್ಮನ ಮಕ್ಕಳು ಅಂತ ಸೇರ್ತಾರೆ. ಇದು ಭಾರತವನ್ನು ಒಂದುಗೂಡಿಸುವಂಥದ್ದು ಅಂತ ಹೇಳ್ಬೋದು. ಇನ್ನು ಶುಚಿತ್ವ ಅಂದಕ್ಕೆ ನೆನಪಾಗುತ್ತೆ, ಯಾವುದೇ ಒಂದು ದೇಶದ ಪ್ರಧಾನಿ ಇದು ಸಫಾಯಿ ಕರ್ಮಚಾರಿಗಳದ್ದು ಪಾದ ತೊಳೆದು ಪೂಜೆ ಮಾಡಿದ್ದು ಎಲ್ಲಾದರೂ ಕೇಳಿದ್ದೀರಾ? ಅದನ್ನು ಮೋದಿಯವ್ರು ಮಾಡಿದ್ದಾರೆ. ಎಲ್ಲರೂ ಗುರುಗಳ ಪಾದ ಪೂಜೆ ಮಾಡ್ತಾರೆ, ಅವ್ರ ಪಾದ ತೊಳೆದು ನೀರು ಕುಡಿತಾರೆ. ಆದರೆ ಇವರು ಅಲ್ಲಿ ಯಾರು 15,000 ಶುಚಿಗೊಳಿಸುವಂಥ ಸಫಾಯಿ ಕರ್ಮಚಾರಿಗಳಿದ್ದಾರೆ, ಅವ್ರಿಗೆಲ್ರಿಗೂ ಮರ್ಯಾದೆ ಮಾಡಿ ಅವ್ರ ಮುಖಂಡರನ್ನ ಮೇಲೆ ತಂದು ಅವ್ರ ಪಾದ ತೊಳೆದು ನಮಸ್ಕಾರ ಮಾಡಿದರು. ಯಾಕಂದರೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಮೇಲು ಕೀಳು ಅಂತಿಲ್ಲ. ಸ್ವಚ್ಛತೆ ಅನ್ನೋದು ಭಾಳ ಮುಖ್ಯ. ಯಾರು ಶುಚಿ ಕಾಪಾಡ್ಕೊಳ್ತಾರೋ ಅವ್ರಿಗೆ ದೇವರ ಸಮಾನ ಅಂತ. ಸಾಧು ಸಂತರು, ವೈರಾಗಿಗಳು ಎಲ್ಲ ಬಿಟ್ಟಂಥವ್ರು, ತ್ಯಜಿಸಿದಂಥವ್ರು, ಅದ್ಭುತವಾದಂಥ ವ್ಯಕ್ತಿಗಳನ್ನು ಕಾಣೋದು ಅದು ಇವತ್ತಿಗೆ ಇಡೀ ವಿಶ್ವದಲ್ಲಿ ನೀವು ಯಾವುದೇ ಸಿವಿಲೈಸೇಷನ್ ತಗೊಳ್ಳಿ, ಯಾವುದೂ ಉಳ್ಕೊಂಡಿಲ್ಲ, ಎಲ್ಲ ಹೊರಟೋಗಿದೆ. ನೀವು ರೋಮನ್ ಎಂಪೈರ್ ತಗೊಳ್ಳಿ, ಇದು ತಗೊಳ್ಳಿ, ಯಾವುದೇ ತಗೊಳ್ಳಿ, ಯಾವುದೂ ಉಳ್ಕೊಂಡಿಲ್ಲ, ಬೆಬ್ಲೋಲಿಯನ್ ಇದು. ಆದರೆ ನಮ್ಮ ಭಾರತದ ಸಂಸ್ಕೃತಿ 5,000 10,000 ಅಲ್ಲ, ಸಹಸ್ರಾರು ವರ್ಷದಿಂದ ಸತ್ಯಯುಗದಿಂದ ಬಂದಿರುವಂಥದ್ದು. ಇದು ಮೈಥಾಲಜಿ ಅಲ್ಲ. ಮೈಥಾಲಜಿ ಅಂದರೆ ಮಿತ್, ಸುಳ್ಳು ಅಂತ. ಸುಳ್ಳಲ್ಲ, ಅದ್ರ ಪುರಾವೆಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಇದು ನಮ್ಮ ಸನಾತನ ಧರ್ಮದ ಹಿರಿಮೆ ಗರಿಮೆಯನ್ನು ತೋರಿಸುವಂಥ ಅದ್ಭುತವಾದಂಥ ಕುಂಭಮೇಳಕ್ಕೆ ಈ ಸಲ ಗಿನ್ನೀಸ್ ವರ್ಲ್ಡ್ ರೆಕಾರ್ಡು ಮಲ್ಟಿಪಲ್ ರೆಕಾರ್ಡ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಒಂದೇ ಸಲಕ್ಕೆ 35ರಿಂದ 40 ಕೋಟಿ ಜನ ಸೇರೋದು ಒಂದು. ಅದಲ್ಲದೆ ಸಫಾಯಿ ಕರ್ಮಚಾರಿಗಳು 15,000 ಜನ ಒಟ್ಟಿಗೆ ಕಸ ಗುಡಿಸಿ ಅದನ್ನು ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಯಾವುದೇ ಕಡೆಗೆ ಅಷ್ಟು ಜನ ಸಾಧ್ಯ ಇಲ್ಲ. ಇದಲ್ಲದೆ ಅಲ್ಲಿ ಬೇರೆ ಬೇರೆ ಥರದ್ದು ಇದನ್ನು ಮಾಡ್ತಾ ಇದ್ದಾರೆ. ನದಿ ಕ್ಲೀನ್ ಮಾಡುವಂಥವ್ರು ವಾಲಂಟಿಯರ್ಸು, ಅವರು ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಈ ಕಡೆಗೆ ನಮ್ಮ ಬೇರು ಹಳೆಯ ಸಂಸ್ಕೃತಿ ಮತ್ತು ಹೊಸ ಚಿಗುರು ನೀವು ನೋಡ್ಬೋದು. ಬರೀ ಒಂದು ಕಾಲಕ್ಕೆ ಮುದುಕರು ಇನ್ನೇನು ಸಾಯ್ಬೇಕನ್ನೋರು, ಮುಕ್ತಿ ಮಾರ್ಗಕ್ಕೆ ಬೇಡ ನನಗೆ ಮನೆ ಸಾಕು, ಈ ಸಂಸಾರ ಸಾಕು ಅನ್ನೋರು ಹೋಗೋರು. ಈಗ ಯುವಕರು ಕೂಡ ಹೋಗ್ತಾ ಇದ್ದಾರೆ, ಮಕ್ಕಳು ಹೋಗಿದ್ದಾರೆ, ಸಂಭ್ರಮದಿಂದ ಹೋಗ್ತಾ ಇದ್ದಾರೆ. ಹಾಗಾಗಿ ಬಹುಶಃ ನನಗನ್ಸುತ್ತೆ ಇದು ಸ್ವತಂತ್ರ ಬಂದು 75 ವರ್ಷದ ಮುಗಿದ ಸಮಯದಲ್ಲಿ ಈ ಮಹಾಕುಂಭ ನಡೀತಾ ಇರೋದು, ಜನಸ್ತೋಮ ಅದಕ್ಕೆ ಸೇರ್ತಾ ಇರೋದು,
ಅದರ ಅರ್ಥ ಮಾಡಿಕೊಂಡು ಮಾಡ್ತಾ ಇರೋದು ಭಾಳ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಕುಂಭಮೇಳದ ಬಗ್ಗೆ ಮತ್ತು ಅದರ ಹಿನ್ನೆಲೆ ಮತ್ತು ಅದರ ಇತಿಹಾಸದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ವಿವರಣೆ ಮಾಡಿದ್ದೀರಾ ಮೇಡಮ್.